MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಚಿನ್ನಯ್ಯ ತಾನೇ ಹೂತಿಟ್ಟ ಶವದ ತಲೆಬುರುಡೆ ಅಂತ ತಂದ ಕಳೆಮರ ಲ್ಯಾಬ್ನಿಂದಲೂ ತಂದಿದ್ದಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ತೋಟದಿಂದನೂ ಅಲ್ಲ. ಹಾಗಿದ್ರೆ ಬುರುಡೆಯನ್ನ ತಂದಿದ್ದು ಎಲ್ಲಿಂದ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆಯಲ್ಲ. ಈ ವರದಿ ನೋಡಿ, ಆ ಬುರುಡೆ ನಡೆದು ಬಂದ ದಾರಿ ನಿಮಗೆ ಗೊತ್ತಾಗುತ್ತೆ. ಧರ್ಮಸ್ಥಳ ಬುರುಡೆ ರಹಸ್ಯ ಬಟಾ ಬಯಲು. ತಲೆ ಬುರುಡೆ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್. ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ತಲೆಬುರುಡೆ ಕತೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು SITಯನ್ನೇ ಬೆಚ್ಚಿ ಬೀಳಿಸಿದೆ. ಚಿನ್ನಯ್ಯ ತಾನೇ ಹೂತಿಟ್ಟ ಶವದ ತಲೆಬುರುಡೆ ಅಂತ ತಂದ ಕಳೇಬರ ಲ್ಯಾಬ್ನಿಂದಲೂ ತಂದಿಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ತೋಟದಿಂದಲೂ ಅಲ್ಲ, ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ತರಲಾಗಿತ್ತು ಅನ್ನುವಂತ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ಅಗೆದು ತರಲು ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಚಿನ್ನಯ್ಯ ಹೇಳಿದ ಕೊನೆಯ ಸತ್ಯದಿಂದ ವಿಠಲ್ ಗೌಡ ಲಾಕ್ ಆಗಿದ್ದಾನೆ ಎನ್ನಲಾಗ್ತಿದೆ. ಕಾಡಲ್ಲಿ ಬುರುಡೆ ಹುಡುಕಿದ್ದು ಅವರಿಬ್ಬರೇ. ಬುರುಡೆ ಕತೆ ಆರಂಭವಾದದ್ದು ಕೂಡ ವಿಠಲ್ ಗೌಡ ಸಮ್ಮುಖದಲ್ಲೇ ಎನ್ನಲಾಗ್ತಿದೆ. ಬುರುಡೆ ತೆಗೆಯಲು ಬಂಗ್ಲಗುಡ್ಡ ಕಾಡಿಗೆ ಚಿನ್ನಯ್ಯ ಮತ್ತು ವಿಠಲ್ ಗೌಡ ತೆರಳಿದ್ರು ಎನ್ನಲಾಗ್ತಿದೆ. ನೀವು ನನ್ನ ಜೊತೆ ಇರಿ, ನಾನೇ ಬುರುಡೆ ತರ್ತೀನಿ ಅಂತ ಚಿನ್ನಯ್ಯ ಹೇಳಿದ್ನಂತೆ. ಸೌಜನ್ಯ ಮಾವ ವಿಠಲ್ ಗೌಡನಿಗೆ SIT ಡ್ರಿಲ್. ನಾನು ಚಿನ್ನಯ್ಯನ ಜೊತೆ ಹೋಗಿದ್ ಮಾತ್ರ, ಬುರುಡೆ ಮುಟ್ಟಿಲ್ಲ ಅನ್ನೋ ಧೈರ್ಯದಲ್ಲಿದ್ದ ವಿಠಲ್ ಗೌಡ. ಆದ್ರೆ ಈಗ ಚಿನ್ನಯ್ಯ ಜೊತೆ ಸೌಜನ್ಯ ಮಾವ ವಿಠಲ್ ಗೌಡ ಲಾಕ್ ಆಗಿದ್ದಾನೆ. SITಯಿಂದ ವಿಠಲ್ ಗೌಡನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ಸತ್ಯ ಹೊರಗಿಡವಲಾಗಿದೆ. ದಾಖಲೆ ಸಿಕ್ಕರೆ ಸೌಜನ್ಯ ಮಾವ ವಿಠಲ್ ಅರೆಸ್ಟ್. ಮಧ್ಯರಾತ್ರಿಯವರೆಗೂ SIT ವಿಚಾರಣೆ ನಡೆದಿದ್ದು, ಇಂದು SITಯಿಂದ ಮತ್ತೆ ವಿಠಲ್ ಗೌಡ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ. ವಿಠಲ್ ಗೌಡ ಪಾತ್ರಕ್ಕೆ ದಾಖಲೆ ಸಿಕ್ಕಲ್ಲಿ ಆತನನ್ನ ಬಂಧಿಸುವ ಸಾಧ್ಯತೆ ಇದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದು ಬುರುಡೆ ಕತೆ ಆಯ್ತು. ಇನ್ನ ಬಂಗ್ಲೆಗುಡ್ಡೆಗೆ ಹೋಗಿದ್ದು ಚಿನ್ನಯ್ಯ, ವಿಠಲ್ ಗೌಡ ಮಾತ್ರ ಅಲ್ಲ. ಅವತ್ತು ಜೀಪನ್ನ ಡ್ರೈವ್ ಮಾಡಿಕೊಂಡು ವಿಠಲ್ ಗೌಡ ಆಪ್ತ ಸಂಬಂಧಿ ಕೂಡ ಹೋಗಿದ್ದ. ಆತ ಯಾರು? ಆ ಕಗ್ಗತ್ತಲ ರಾತ್ರಿಯಲ್ಲಿ ನಡೆದಿದ್ದೇನು? ಬುರುಡೆ ಸಿಗೋದಕ್ಕೆ, ಬುರುಡೆ ತರೋದಕ್ಕೆ ಈ ಗ್ಯಾಂಗ್ ಮಾಡಿದಂಥ ಪ್ಲಾನ್ ಏನು? ಕಂಪ್ಲೀಟ್ ಡೀಟೇಲ್ಸ್ ಇದೆ. ಈ ವರದಿಯನ್ನ ಮಿಸ್ ಮಾಡದೆ ನೋಡಿ. ಬಂಗ್ಲೆಗುಡ್ಡದಲ್ಲಿ ಬುರುಡೆ ತರಲು ಹೋಗಿದ್ದು ಮೂವರು. ಮಾಸ್ಟರ್ ಮೈಂಡ್ ವಿಠಲ್ ಗೌಡ ಬಾಯ್ಬಿಟ್ಟಿದ್ದೇನು? ಧರ್ಮಸ್ಥಳ ಕೇಸ್ ಬಗ್ಗೆ SIT ತನಿಖೆ ನಿರ್ಣಾಯಕ ಹಂತ ತಲುಪಿದೆ. ವಿಚಾರಣೆ ವೇಳೆ ವಿಠಲ್ ಗೌಡ ಬಂಗ್ಲೆಗುಡ್ಡ ಕಾಡಿಗೆ ಹೋಗಿದ್ದ ಬಗ್ಗೆ ಕೆಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಅಸ್ಥಿಪಂಜರಗಳಿರೋ ರಹಸ್ಯ ವಿಠಲ್ ಗೌಡಗೆ ಮೊದಲೇ ಗೊತ್ತಿತ್ತು ಎಂದು ಆತ ಹೇಳಿಕೊಂಡಿದ್ದಾನೆ. ಬಂಗ್ಲೆಗುಡ್ಡ ಕಾಡಿನ ಅಸ್ಥಿಪಂಜರ ರಹಸ್ಯ. ಧರ್ಮಸ್ಥಳ ನೇತ್ರಾವತಿ ಕಾಡಿನಲ್ಲಿ ಬುರುಡೆಗಳಿವೆ ಎನ್ನುವುದನ್ನ ವಿಠಲ್ ಗೌಡ ಮೊದಲೇ ಹೇಳಿದ್ದಂತೆ. ತಲೆ ಬುರುಡೆಗಳನ್ನ ನಾನೇ ನೋಡಿದ್ದೆ ಅಂತ ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಹೇಳಿದ್ದ ಎನ್ನಲಾಗ್ತಿದೆ. ಈ ಬಗ್ಗೆ ಕೂಡ SIT ವಿಚಾರಣೆ ನಡೆಸಿದೆ.
ಬಂಗ್ಲೆಗುಡ್ಡ ಕಾಡಿನಲ್ಲಿ ಸುತ್ತಾಡಿದ್ದ ವಿಠಲ್. ಬಂಗ್ಲೆಗುಡ್ಡ ನೇತ್ರಾವತಿ ಭಾಗದ ಕಾಡಿನಲ್ಲಿ ಬುರುಡೆ ಎಲುಬುಗಳು ಇದೆ ಅಂತ ವಿಠಲ್ ಗೌಡ ಹೇಳಿದ್ದ. ಬಹಳ ಹಿಂದಿನ ಎಲುಬುಗಳು ಈ ಕಾಡಿನಲ್ಲಿ ಸಿಕ್ಕೇ ಸಿಗುತ್ತೆ ಅಂದಿದ್ದ. ಅದೇ ಕಾರಣಕ್ಕೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಈತನ ಹೋಟೆಲ್ ಇದ್ದಾಗ ಕಾಡಿನಲ್ಲಿ ಸುತ್ತಾಡಿದ್ದ ಎನ್ನಲಾಗ್ತಿದೆ. ಅಸ್ಥಿಪಂಜರ ರಹಸ್ಯ ವಿಠಲ್ ಗೌಡನಿಗೆ ಗೊತ್ತಿತ್ತು. ಈ ಭಾಗದ ಕಾಡಿನಲ್ಲಿ ಬುರುಡೆ ಅಸ್ಥಿಪಂಜರ ಇರೋದನ್ನ ಮೊದಲೇ ನೋಡಿದ್ದಾಗಿ ವಿಠಲ್ ಹೇಳಿದ್ದು ಆತ್ಮಹತ್ಯೆ ಮಾಡಿಕೊಂಡವರ ಅಸ್ಥಿಪಂಜರಗಳು ಕಾಡಿನಲ್ಲಿ ಇರೋದನ್ನ ಗಮನಿಸಿದ್ನಂತೆ. ಯಾರೂ ಆ ಜಾಗಗಳಿಗೆ ಹೋಗದ ಕಾರಣ ಹೊರ ಜಗತ್ತಿಗೆ ತಿಳಿಯುತ್ತಿರಲಿಲ್ಲ. ಆದರೆ ವಿಠಲ್ ಗೌಡನಿಗೆ ಬಂಗ್ಲೆಗುಡ್ಡ ಕಾಡಿನ ಅಸ್ಥಿಪಂಜರ ರಹಸ್ಯ ಗೊತ್ತಿತ್ತು ಎನ್ನಲಾಗ್ತಿದೆ. ಬಂಗ್ಲೆಗುಡ್ಡಕ್ಕೆ ಹೋಗಿದ್ದು ಚಿನ್ನಯ್ಯ ವಿಠಲಗೌಡ ಮಾತ್ರವಲ್ಲ. ಆವತ್ತು ಜೀಪ್ ಡ್ರೈವ್ ಮಾಡಿಕೊಂಡು ವಿಠಲ್ ಗೌಡ ಆಪ್ತ ಸಂಬಂಧಿ ಪ್ರದೀಪ್ ಗೌಡ ಹೋಗಿದ್ದ. ನಿನ್ನೆ ವಿಠಲ್ ಗೌಡ ಮತ್ತು ಪ್ರದೀಪ್ ಗೌಡ ಇಬ್ಬರನ್ನು ಕರೆದುಕೊಂಡು ಬಂಗ್ಲೆಗುಡ್ಡ ಬಳಿ ಎಸ್ಐಟಿ ಮಹಜರು ನಡೆಸಿದೆ. ಬುರುಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಎಸ್ಐಟಿ ಕಲೆ ಹಾಕಿ ಲ್ಯಾಬ್ಗೆ ಕಳುಹಿಸಿದೆ. ಬುರುಡೆ ತಂದ ಜಾಗದ ಸಂಪೂರ್ಣ ವಿಡಿಯೋವನ್ನ ಎಸ್ಐಟಿ ಚಿತ್ರೀಕರಿಸಿದೆ. ಇದೇ ಜಾಗದಲ್ಲಿ ಬುರುಡೆ ಗ್ಯಾಂಗ್ ಕೂಡ ಇದೇ ಜಾಗದಲ್ಲಿ ಮಚ್ಚಿನಲ್ಲಿ ಬುರುಡೆ ತೆಗೆಯೋ ವಿಡಿಯೋವನ್ನ ಚಿತ್ರೀಕರಿಸಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಬುರುಡೆ ಗ್ಯಾಂಗ್ನ ಬುರುಡೆ ಕತೆ ಎಲ್ಲೆಲ್ಲಿ ಸುತ್ತಕೊಂಡು ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲಿಂದ ಆರಂಭ ಆಯಿತು, ಮತ್ತೆ ಯಾರನ್ನ ಸುತ್ತಗೊಳ್ತಾ ಇದೆ, ಇವ್ರ ಕಥೆ ಏನು, ಬುರುಡೆ ಬಿಡೋದು ಅಂತ ಹೇಳ್ತಾರಲ್ಲ, ಅದಕ್ಕೆ ಯೋಗ್ಯವಾದಂತಹ ಬೆಳವಣಿಗೆ ಈ ಬುರುಡೆ ಗ್ಯಾಂಗ್ನಿಂದ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಯಾವ ರೀತಿಯ ಬೆಳವಣಿಗೆ ಆಯಿತು, ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಆರೋಪ ಇಡೀ ದೇಶದಲ್ಲೇ ಸದ್ದು ಮಾಡಿತು. ಆ ಮುಖವಾಡಗಳನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಇವರು ಯಾವ ರೀತಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ರು, ಇವರೆಲ್ಲ ಮಾಡ್ತಾ ಇರೋದು ಕುತಂತ್ರ, ಷಡ್ಯಂತ್ರ, ಇದಕ್ಕೆ ಫಂಡಿಂಗ್ ಬರ್ತಾ ಇದೆ, ಇದರ ಹಿಂದೆ ಒಬ್ಬ ಮಾಸ್ಟರ್ ಮೈಂಡ್ ಇದ್ದಾನೆ, ಆ ಮಾಸ್ಟರ್ ಮೈಂಡು ಈಗಾಗಲೇ ಹೋಗಿ ಬಂದಿದ್ದಾನೆ ಒಳಗಡೆ. ಕತೆ ಇಲ್ಲಿಗೆ ನಿಲ್ಲೋದಿಲ್ಲ. ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬಂತು, ಏನಾಯಿತು ಈ ಬುರುಡೆ ಗ್ಯಾಂಗ್ನ ಕತೆ. ಮತ್ತೊಬ್ಬನಿಗೆ ಈಗ ಆತಂಕ ಶುರುವಾಗಿದೆ. ಯಾರು ಆತ, ಬನ್ನಿ ನೋಡೋಣ. ಸೌಜನ್ಯ ಮಾವನಿಗೆ ಬಲೆ ಬೀಸಿದ ಎಸ್ಐಟಿ. ಇದು ಬುರುಡೆ ಪ್ರಕರಣದ ಹೊಸ ಅಧ್ಯಾಯ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಎಂಬ ಆರೋಪ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಅತ್ತ ಧರ್ಮಸ್ಥಳದಲ್ಲಿ ಹಲವಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳ್ಕೊಂಡು ಬಂದಿದ್ದ ಚಿನ್ನಯ್ಯನನ್ನ ಒದ್ದು ಶಿವಮೊಗ್ಗ ಜೈಲಿಗೆ ಅಟ್ಟಲಾಗಿದೆ. ಇದೀಗ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ವಿಶೇಷ ತನಿಖಾ ತಂಡ ಇದೀಗ ಸೌಜನ್ಯ ಮಾವ ವಿಠಲ್ ಗೌಡಗೆ ಬಲೆ ಬೀಸಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಚಿನ್ನಯ್ಯನೊಂದಿಗೆ ಬಂಗ್ಲಗುಡ್ಡ ಕಾಡಿಗೆ ತೆರಳಿದ್ದ ವಿಠಲ್ ಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಬುರುಡೆ ಸೀಕ್ರೆಟ್ ಬಯಲು. ತಲೆಬುರುಡೆಯನ್ನ ಯಾರು ನೀಡಿದ್ದು ಅನ್ನೋ ವಿಷಯದ ತನಿಖೆಯ ವೇಳೆ ಮೊದಲು ಜಯಂತ್ ಹೆಸರು ಕೇಳಿ ಬಂದಿತ್ತು. ಅವನನ್ನ ವಿಚಾರಣೆಗೆ ಒಳಪಡಿಸಿದಾಗ ಗಿರೀಶ್ ಮಟ್ಟಣ್ಣನವರ ಹೆಸರು ಹೇಳಿದ್ದ ಎನ್ನಲಾಗಿದೆ. ಈಗ ಗಿರೀಶ್ ಮಟ್ಟಣ್ಣನವರ ವಿಚಾರಣೆ ವೇಳೆ ಮತ್ತೆ ಚಿನ್ನಯ್ಯನ ಮೇಲೆ ಹಾಕಿದ್ದ. ಈ ಮಧ್ಯೆ ಸೌಜನ್ಯಾಳ ಮಾವ ವಿಠಲ್ ಗೌಡನ ಹೆಸರು ಚರ್ಚೆಗೆ ಬಂದಿದೆ. ಹಾಗಾಗಿ ಜಯಂತ್ ಜೊತೆಗೆ ಬುರುಡೆ ಹುಡುಕಲು ತೆರಳಿದ್ದ ಯೂಟ್ಯೂಬರ್ ಅಭಿಷೇಕ್ನನ್ನ ವಶಕ್ಕೆ ಪಡೆದು ಒಂದೇ ಕಡೆ ನಾಲ್ವರನ್ನ ಮುಖಾಮುಖಿಯನ್ನಾಗಿಸಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಎಸ್ಐಟಿಯಿಂದ ವಿಠಲ್ ಗೌಡನ ತೀವ್ರ ವಿಚಾರಣೆ. ಚಿನ್ನಯ್ಯನ ಜೊತೆ ಬಂಗ್ಲಗುಡ್ಡ ಕಾಡಿಗೆ ತೆರಳಿದ್ದ ವಿಠಲ್ ಗೌಡ ಈ ಬಗ್ಗೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಸ್ವತಃ ವಿಠಲ್ ಗೌಡನೇ ಹೇಳ್ಕೊಂಡಿದ್ದ. ಇದೇ ಕಾರಣಕ್ಕೆ ಧರ್ಮಸ್ಥಳದಲ್ಲಿರುವ ಬಂಗ್ಲಗುಡ್ಡ ಕಾಡಿಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಒಂದು ಬುರುಡೆ 10 ಮುಖವಾಡಗಳನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸುಜಾತ ಭಟ್, ಅನನ್ಯ ಭಟ್ನ ಕಥೆಯನ್ನು ಇಲ್ಲೇ ಎಕ್ಸ್ಪೋಸ್ ಮಾಡಿ
ಅನನ್ಯ ಭಟ್ ಅನ್ನುವಂತಹ ಮಗಳೇ ಇಲ್ಲ ನನಗೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಈ ಅಜ್ಜಿ ಒಪ್ಕೊಂಡಿದ್ದು, ಈ ಮೂಲಕ ಈ ಗ್ಯಾಂಗ್ನ ಎಕ್ಸ್ಪೋಸ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇದಾದ ಮೇಲೆ ತಮಗೆ ಗೊತ್ತಿದೆ ಜಯಂತನ ಕತೆ ಏನಾಯಿತು, ಮಾಸ್ಕ್ ಮ್ಯಾನ್ ಕತೆ ಏನಾಯಿತು, ಆ ಕಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕತೆ, ಗಿರೀಶ್ ಮಟ್ಟಣ್ಣವರ್, ಒಂದ ಎರಡ ಇವರೆಲ್ಲರನ್ನ ಎಕ್ಸ್ಪೋಸ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಶ್ರೀ ಮಂಜುನಾಥನ ವಿರುದ್ಧ ಅಪಪ್ರಚಾರಕ್ಕೆ ಮಸಲತ್ತು ನಡೆಸಿದ್ದ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಛಿದ್ರ ಮಾಡಿತು. ಬುರುಡೆ ಗ್ಯಾಂಗ್ ಸುಳ್ಳಿನ ಕೋಟೆ ಕೆಡವಿದ್ದೆ ನಾವು. ಒಂದು ಬುರುಡೆ ರಿಪಬ್ಲಿಕ್ನಲ್ಲಿ 10 ಮುಖವಾಡ ಬಯಲು. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಮಸಲತ್ತು ಕಸರತ್ತು ಒಂದೆರಡಲ್ಲ. ಮಂಜುನಾಥನ ಸನ್ನಿಧಿ ಮೇಲೆ ಗೂಬೆ ಕೂರಿಸಲು ಸುಳ್ಳಿನ ಕೋಟೆ ಕಟ್ಟಲಾಗಿತ್ತು. ನೇತ್ರಾವತಿ ದಡ, ಕಾಡು, ಬಾಹುಬಲಿ ಬೆಟ್ಟದ ಕೆಳಗೆ ಹೀಗೆ ಮಣ್ಣು ಅಗೆಸಿದ್ದು. ಆದ್ರೆ ಸಿಕ್ಕಿದ್ದು ಬರೀ ಮಣ್ಣು ಕಲ್ಲು. ಬುರುಡೆ ಗ್ಯಾಂಗ್ನ ಬೆನ್ನತ್ತಿದ್ದ ರಿಪಬ್ಲಿಕ್ ಕನ್ನಡ ಸುಳ್ಳಿನ ಕೋಟೆಯನ್ನ ಛಿದ್ರ ಮಾಡಿತ್ತು. ಬುರುಡೆ ಸೂತ್ರಧಾರಿ, ಸೌಜನ್ಯ ಹೋರಾಟಗಾರ ಅಂತ ಹೇಳಿಕೊಳ್ಳುವ ಗಿರೀಶ್ ಮಟ್ಟಣ್ಣನವರ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದೇ ಹೋರಾಟಗಾರ ತಿಮ್ಮರೋಡಿ. ಇವರ ಒಂದೊಂದು ಮಸಲತ್ತು ಬಯಲಿಗೆ ಎಳೆದಿದ್ದೇ ನಾವು. ಒಂದು ಬುರುಡೆ 10 ಮುಖವಾಡ. ಬುರುಡೆ ಸೂತ್ರಧಾರಿ ಅಂತ ಹೇಳಲಾಗ್ತಿರೋ ಗಿರೀಶ್ ಮಟ್ಟಣ್ಣನವರ್ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಸೌಜನ್ಯ ಮಾವ ವಿಠಲ್ ಗೌಡ ಕಾಡಿನಿಂದ ಬುರುಡೆ ತೆಗೆದು ಸಿಕ್ಕಿ ಬಿದ್ದಿದ್ದಾನೆ. ಆ ಬುರುಡೆ ಜೊತೆ ದೆಹಲಿಗೆ ಹೋದ ಜಯಂತ್ ಟಿ. ಸುಪ್ರೀಂ ಕೋರ್ಟ್ನಲ್ಲಿ ಹೊಡೆತ ಬೀಳುತ್ತಿದ್ದಂತೆಯೇ ನ್ಯಾಯಾಲಯಕ್ಕೆ ಬುರುಡೆ ತಂದ A1 ಆರೋಪಿ. ಯೂಟ್ಯೂಬರ್ ಕಮ್ ಬುರುಡೆ ಕತೆಗೆ ದುಡ್ಡು ಹಂಚಿದ್ದ ಅಭಿಷೇಕ್. ಕೇರಳದಲ್ಲಿ ಬುರುಡೆ ಕತೆ ಕಟ್ಟಿದ್ದ ಯೂಟ್ಯೂಬರ್ ಮನಾಫ್. ಬುರುಡೆ AI ಸ್ಪೆಷಲಿಸ್ಟ್ ಸುಳ್ಳುಗಳನ್ನೇ ಸತ್ಯ ಎಂದು ಬಿಂಬಿಸಿದ್ದ ಮೊಹಮ್ಮದ್ ಸಮೀರ್. ಆಸ್ತಿಗಾಗಿ ಅನನ್ಯ ಕತೆ ಕಟ್ಟಿದ್ದ ಮ್ಯಾಜಿಕ್ ಅಜ್ಜಿ ಸುಜಾತ. ಸೌಜನ್ಯ ಕಿಡ್ನಾಪ್ ಕತೆ ಹೇಳಿದ್ದ ಮಂಡ್ಯ ಮಾಸ್ಕ್ ಲೇಡಿಯ ಬಣ್ಣ ಬಯಲು ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಅನನ್ಯ ಭಟ್ ಬಗ್ಗೆ ಪುಂಗಿದ್ದ ಸುಜಾತ ಭಟ್ನ ಸುಳ್ಳಿನ ಕೋಟೆ ಬಯಲಾಗಿದ್ದು ನಮ್ಮಲ್ಲೇ. ಮಂಡ್ಯದ ಮಾಸ್ಕ್ ಲೇಡಿ ಮಸಲತ್ತು. ಹೀಗೆ ಸಾಲು ಸುಳ್ಳು ಹೇಳಿದ್ದ ಗ್ಯಾಂಗ್ ಅನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿ ಬೆತ್ತಲುಗೊಳಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರು ಒಬ್ಬೊಬ್ಬರಾಗೆ ಲಾಕ್ ಆಗ್ತಿದ್ದಾರೆ. ಈ ಮೊಹಮ್ಮದ್ ಸಮೀರ್ ತಾನು ಹೇಳಿದ್ದು ಸತ್ಯ, ನಮ್ಮ ಹತ್ರ ದಾಖಲೆ ಇದೆ, ಹಂಗೆ ಹಿಂಗೆ ಅಂತ ಇಷ್ಟಿಷ್ಟುದ್ದ ಕತೆ ಹೇಳಿದಂಥ ಮನುಷ್ಯ ಪೊಲೀಸರು ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ ಈತ ಎಸ್ಕೇಪೇ ಆಗ್ಬಿಟ್ಟ. ಎಲ್ಲಿ ಅಂತ ಪತ್ತೆನೇ ಇಲ್ಲ. ಪೊಲೀಸರು ಹುಡುಕಿ ಸುಸ್ತಾದ. ಈತ ಸತ್ಯ ಹೇಳಿದ್ದ ಅಂತಂದ್ರೆ ಬೇರೆ ಕಡೆ ಹೋಗುವಂಥ ಅಗತ್ಯ ಇರಲಿಲ್ಲ. ಫೈನಲಿ ಏನೋ ತಯಾರಿ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತ್ಯಕ್ಷ ಆದ. ಆತನನ್ನು ಈಗಾಗಲೇ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಒಂದೊಂದು ವಿಚಾರ ಆಚೆ ಬರ್ತಾ ಇದೆ. ಇನ್ನು ಈ ಅಭಿಷೇಕನ ರಾಜಾರೋಷ, ಅಭಿಷೇಕನ ಆ ಯೂಟ್ಯೂಬ್ನ ಕತೆಗಳು ಎಲ್ಲವನ್ನ ಜನ ನೋಡಿದ್ದಾರೆ. ಈತ ಮುಂದೆ ಕಣ್ಣೀರು ಹಾಕಿದ. ಇನ್ನ ಮತ್ತೊಬ್ಬ ಮನಾಫ್, ಇವನೂ ಆದಮೇಲೆ ಈಗ ಮತ್ತೊಬ್ಬ ಯೂಟ್ಯೂಬರ್ ಸಿಕ್ಕಿ ಬೀಳುವ ಲಕ್ಷಣ ಗೋಚರಿಸ್ತಾ ಇದೆ. ಹಾಗಿದ್ರೆ ಆತ ಮಾಡಿದ ತಪ್ಪೇನು ನೋಡಿ. ಅಭಿಷೇಕ್ ಮನಾಫ್ ಬಳಿಕ ಅಜಯ್ ಸರದಿ. ಕುಟ್ಲ ರ್ಯಾಂಪೇಜ್ ಯೂಟ್ಯೂಬರ್ಗೂ ಸಂಕಷ್ಟ. ಹಿಂದೂಗಳ ಪರಮ ಪವಿತ್ರ ಕ್ಷೇತ್ರಗಳಲ್ಲಿ ಒಂದೆನಿಸಿಕೊಂಡಿರೋ ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಗಳ ಸಂಚು ಬಯಲಾಗ್ತಿದೆ. ಮೊದಲು ಮೊಹಮ್ಮದ್ ಸಮೀರ್ ಬಳಿಕ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಸಿಕ್ಕಿಬಿದ್ದ. ನಂತರ ಕೇರಳದ ಮನಾಫ್ಗೆ ಸಂಕಷ್ಟ ಎದುರಾಯಿತು. ಇದೀಗ ಕುಟ್ಲ ರ್ಯಾಂಪೇಜ್ನ ಅಜಯ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಅಜಯ್ ಬಂಧನಕ್ಕೆ ಗಿಳಿಯಾರ್ ಆಗ್ರಹ. ಸಮೀರ್ ಬಳಿಕ ಮತ್ತೊಬ್ಬ ಯೂಟ್ಯೂಬರ್ ಕುಟ್ಲ ರ್ಯಾಂಪೇಜ್ನ ಅಜಯ್ ಮೇಲೆ ಗಿಳಿಯಾರ್ ಗುಟುರು ಹಾಕಿದ್ದಾರೆ.
ಎಸ್ಐಟಿ ಅಧಿಕಾರಿಗಳು ಅಜಯ್ ಅಂಚನ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತೆ ಆಗ್ರಹಿಸಿದ್ದಾರೆ. ಕುಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ ಈ ಹಿಂದೆ ಎಲ್ಲಿ ವಿಡಿಯೋ ಮಾಡಿದ್ನೋ ಅಥವಾ ಯಾವ ಸೀರೆಯನ್ನು ತೋರಿಸಿದ್ನೋ ಅಥವಾ ಯಾವ ಜಾಗದ ವಿಡಿಯೋ ಮಾಡಿದ್ನೋ ಅದೇ ಜಾಗದಲ್ಲಿ ಅಗೆಯಲಾಗಿತ್ತು ಅಂತ ಹೇಳಿದರೆ ಇದೆಲ್ಲವೂ ಕೂಡ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ. ಈಗ SITಗೆ ನಾನು ಆಗ್ರಹಿಸೋದು, ದಯವಿಟ್ಟು ಅಜಯ್ ಅಂಚನ್ನ ಈ ವಿಡಿಯೋವನ್ನೇ ಪುರಾವೆಯಾಗಿರಿಸಿಕೊಂಡು ಅಜಯ್ ಅಂಚನ್ನ ಕೂಡ ನೀವು ಕರೆದು ವಿಚಾರಿಸಬೇಕು. ಅಜಯ್ ಮಸಲತ್ತು. ರಿಸರ್ವ್ ಫಾರೆಸ್ಟ್ ಒಳಗೆ ಅಜಯ್ ವಿಡಿಯೋ ಮಾಡಿದ್ದ, ಸೀರೆ ಬಾಟೆಲ್ ತೋರಿಸಿ ಕೊಲೆ ಮಾಡಿರೋ ಕತೆ ಕಟ್ಟಿದ್ದ. ಆದ್ದರಿಂದ ಷಡ್ಯಂತ್ರದಲ್ಲಿ ಅಜಯ್ ಸಹ ಪಾಲುದಾರ ಎಂದು ಗಿಳಿಯಾರ್ ಕಿಡಿಕಾರಿದ್ದಾರೆ. ಇನ್ನೊಂದೆಡೆ ಕುಡ್ಲಾ ರ್ಯಾಂಪೇಜ್ಗೂ ಕೇರಳ ಸಂಸದನ ನಂಟಿತ್ತು. MP ಸಂತೋಷ್ ಕುಮಾರ್ ಸಂದರ್ಶನ ಮಾಡಿ ಜುಲೈ 17ರಂದು ಕುಡ್ಲಾ ರ್ಯಾಂಪೇಜ್ನಲ್ಲಿ ಪ್ರಸಾರ ಮಾಡಲಾಗಿತ್ತು. ಬುರುಡೆ ಕೇಸ್ ಬಗ್ಗೆ ಸಂತೋಷ್ ವಿವರವಾಗಿ ಮಾತನಾಡಿದ್ರು. ಸಂದರ್ಶನದ ಬಳಿಕ ಪ್ರಕರಣ NIAಗೆ ವಹಿಸುವಂತೆ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ರು. ಆಗ ಕರ್ನಾಟಕ ಸರ್ಕಾರ SIT ರಚಿಸಿಲ್ಲ ಎಂದು ಆಕ್ಷೇಪ ಎತ್ತಿದ್ರು. ಆತನ ಏನು ಈ ಹಿಂದೆ ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ಮಾಡಿದವರ ಎಲ್ಲ ವಿವರಗಳು ಇವರೆಲ್ಲ ಸೇರ್ಕೊಂಡು ಕೂತ್ಕೊಂಡು ಮೀಟಿಂಗ್ ಮಾಡಿನೇ ಇದೆಲ್ಲವನ್ನ ಮಾಡಿರೋದು. ಹಾಗಾಗಿ ಅಜಯ್ ಅಂಚನ್ನ ಕರೆದು ವಿಚಾರಣೆ ಒಳಪಡಿಸಬೇಕು, ಮತ್ತೆ ಆತನಿಗೆ ಶಿಕ್ಷೆಯನ್ನು ನೀಡಬೇಕು. ಅದ್ರ ಜೊತೆಗೆ ರಿಸರ್ವ್ ಫಾರೆಸ್ಟ್ನವರು ಈ ರೀತಿ ರಿಸರ್ವ್ ಫಾರೆಸ್ಟ್ ಒಳಗಡೆ ಅನಧಿಕೃತವಾಗಿ ಪ್ರವೇಶ ಮಾಡಿ ವಿಡಿಯೋನ ಮಾಡೋದು ಕೂಡ ಅದು ಕಾನೂನು ಪ್ರಕಾರ ಅಪರಾಧ. ಇದನ್ನು ಕೂಡ ಸಂಬಂಧಪಟ್ಟಂತ ಇಲಾಖೆ ಗಮನ ಹರಿಸಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಒಬ್ಬೊಬ್ಬನೇ ಯೂಟ್ಯೂಬರ್ ಬಣ್ಣ ಬಯಲಾಗುತ್ತಿದೆ. ಈಗ 4ವರಿಗೆ ಸಂಕಷ್ಟ ಎದುರಾಗಿದೆ. ಮುಂದೆ ಇನ್ಯಾರಿಗೆ ಹಬ್ಬ ಕಾದಿದೆಯೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ ವೀಕ್ಷಕರೇ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಉದ್ದೇಶಪೂರ್ವಕವಾಗಿ, ದುರುದ್ದೇಶಪೂರ್ವಕವಾಗಿ ಯಾರು ಷಡ್ಯಂತ್ರ ಕುತಂತ್ರಗಳನ್ನ ಮಾಡಿದ್ದಾರೋ ಆ ಕುತಂತ್ರ ಷಡ್ಯಂತ್ರ ಸಾಬೀತಾದರೆ ಈ ಷಡ್ಯಂತ್ರ ಕುತಂತ್ರಗಳಲ್ಲಿ ಭಾಗಿಯಾಗಿರುವಂಥ ಎಲ್ಲರಿಗೂ ಕೂಡ ತಕ್ಕ ಶಿಕ್ಷೆ ಆಗಲೇಬೇಕು. ಅದರಲ್ಲಿ 2 ಮಾತು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಬುರುಡೆ ಗ್ಯಾಂಗ್ಗೆ ಈಗ ನಡುಕ ಶುರುವಾಗಿದೆ. ಕಾರಣ SIT ಒಬ್ಬೊಬ್ಬರನ್ನೇ ವಿಚಾರಣೆಗೆ ಒಳಪಡಿಸಿ ಒಂದೊಂದೇ ವಿಚಾರಗಳನ್ನು ಆಚೆ ಹಾಕ್ತಾ ಇದೆ. ಓಡಿ ಅಣ್ಣ ಅಂತೇನು ಹೇಳ್ಕೊಂಡು ಓಡಾಡ್ತಿದ್ರಲ್ಲ, ಆ ರೀತಿ ಓಡೋದೇ ಇವರಿಗೆ ಖಾಯಂ ಆದರೂ ಆಗಬಹುದು. ರೆಡಿ ಇರಿ, ಈಗಲೇ ಎಕ್ಸಸೈಸ್ ಶುರು ಹಚ್ಕೊಳ್ರಿ. ಬಿ ಗ್ಯಾಂಗ್ನ ಸದಸ್ಯರು ಒಬ್ಬೊಬ್ಬರಾಗೆ ಕೆಡ್ಡಾಗಿ ಬೀಳ್ತಿದ್ದಾರೆ. ಇದೀಗ ಇಡೀ ವಿವಾದದ ಕೇಂದ್ರ ಬಿಂದುವಾಗಿದ್ದ ಚಿನ್ನಯ್ಯ ಕಣ್ಣೀರಿಡ್ತಿದ್ದಾನಂತೆ. ನೋಡಿ ವರದಿನ. ಶಿವಮೊಗ್ಗ ಜೈಲು ಸೇರಿದ ಬುರುಡೆ ಚಿನ್ನಯ್ಯ ಕಾರಾಗೃಹಕ್ಕೆ ಬರ್ತಿದ್ದಂತೆ ಕಣ್ಣೀರು. ಧರ್ಮಸ್ಥಳದಲ್ಲಿ 100 ಶವ ಹೂತಿದ್ದೇನೆ ಎಂದು ಚಿನ್ನಯ್ಯ ಪುಂಕಾನುಪುಂಕವಾಗಿ ಬುರುಡೆ ಬಿಟ್ಟಿದ್ದ. ಇದೀಗ ಬೆಳ್ತಂಗಡಿ JMFC ಕೋರ್ಟ್ ಮಾಸ್ಕ್ ಮ್ಯಾನ್ಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಜೈಲು ಸಿಬ್ಬಂದಿ ಚಿನ್ನಯ್ಯನಿಗೆ ಕೈದಿ ನಂಬರ್ 1104/25 ನೀಡಿ ಪ್ರತ್ಯೇಕ ಸೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಶಿವಮೊಗ್ಗದ ಸೋಗಾನೆ ಬಳಿ ಇರುವ ಸೆಂಟ್ರಲ್ ಜೈಲಿನ ಒಳಗೆ ಚಿನ್ನಯ್ಯನನ್ನ ಇಡಲಾಗಿದೆ. ಕೇಂದ್ರ ಕಾರಾಗೃಹದ ಕಾವೇರಿ ಬ್ಯಾರಕ್ನ ಪ್ರತ್ಯೇಕ ಸೆಲ್ನಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ಇರಿಸಿದ್ದಾರೆ. ಕೊರಿಯನ್ ಮಾದರಿಯ ಶಿವಮೊಗ್ಗ ಸೆಂಟ್ರಲ್ ಜೈಲಿನಲ್ಲಿ ಮುಸುಕುದಾರಿ ವಿಲವಿಲ ಅಂತಿದ್ದಾನೆ. ಶಿವಮೊಗ್ಗ ಜೈಲು ರಾಜ್ಯದಲ್ಲೇ ಹೈಟೆಕ್ ಕಾರಾಗೃಹವಾಗಿದೆ. ಪ್ರತಿ ರೂಮ್ನಲ್ಲಿ ಟಿವಿ ವ್ಯವಸ್ಥೆ ಇದೆ. 270 ಕೊಠಡಿ ಹೊಂದಿರುವ ಕೇಂದ್ರ ಕಾರಾಗೃಹ ಇದಾಗಿದ್ದು ಭದ್ರತೆಗಾಗಿ CISF ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಚಿನ್ನಯ್ಯ ಶಿವಮೊಗ್ಗ ಜೈಲು ಸೇರುವಾಗ ಕಣ್ಣೀರಿಟ್ಟಿದ್ದಾನೆ. ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಮರುಗಿದ್ದಾನೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವ ಹಾಗಾಗಿದೆ ಚಿನ್ನಯ್ಯನ ಪರಿಸ್ಥಿತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಈ ಇಡೀ ಪ್ರಕರಣದ ಬಗ್ಗೆ ಧರ್ಮಸ್ಥಳದ ವಿರುದ್ಧ ಸದ್ಯ ಕೇಳಿ ಬರ್ತಾ ಇರುವಂತಹ ಈ ಷಡ್ಯಂತ್ರ ಕುತಂತ್ರಗಳ ವಿಚಾರವಾಗಿ ಮೊದಲಿನಿಂದ ಕೂಡ ಮಾತಾಡ್ತಾ ಇರೋದು
ಪತ್ರಕರ್ತ ಕಿರಿಕೀರ್ತಿ. ಅವ್ರಿಗೇನು ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ನಾವು. ಧರ್ಮಸ್ಥಳದಲ್ಲಿ 106 ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಿದೆ. ಈಗಾಗಲೇ ಮಹೇಶ್ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವರು, ಸಮೀರ್ ಇವರೆಲ್ಲರನ್ನೂ ಕೂಡ SIT ವಿಚಾರಣೆ ಮಾಡ್ತಿದೆ, ಮುಂದುವರೆದಿದೆ ತನಿಖೆ. ಈಗ ಸೌಜನ್ಯ ಕುಟುಂಬಸ್ಥರು ಕೂಡ ಒಬ್ಬೊಬ್ಬರ ಹೆಸರುಗಳೀಗ ಬೆಳಕಿಗೆ ಬರ್ತಿದೆ. ಸೌಜನ್ಯ ಅವರ ತಾಯಿಯ ತಮ್ಮ ಅವರ ವಿಠಲ್ ಗೌಡ ಎಂಬಾತ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದ, ಆತನೇ ಬುರ್ಡೆಯನ್ನು ತಂದಿದ್ದ, ಆತನ ಮೂಲವೇ ಬುರ್ಡೆ ಅನ್ನೋವಂಥದ್ದು ಒಂದಷ್ಟು ವಿಚಾರಗಳು ಈಗ ಹೊರಗಡೆ ಬರ್ತಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡೋದಕ್ಕೆ ಪತ್ರಕರ್ತರಾದ ಕಿರಿಕೀರ್ತಿ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನೋಡಿ, ಇವರಿಗೆ ಸೌಜನ್ಯಗೆ ನ್ಯಾಯ ಸಿಗೋ ಉದ್ದೇಶ ಇಲ್ಲ ಅನ್ನೋದನ್ನು ನಾವು ಡೇ ಒನ್ನಿಂದ ಯಾಕೆ ಹೇಳ್ಕೊಂಬರ್ತಾ ಇದ್ದೀವಿ ಅಂತಂದರೆ, ಸೌಜನ್ಯ ಒಂದು ನೆಪ ಮಾತ್ರ ಇವರಿಗೆ. ಆ ಹೆಣ್ಣುಮಗಳು ಅವಳಿಗೆ ಆ ತರಹದ ಒಂದು ಅನ್ಯಾಯದ ಸಾವು ಆಗಬಾರ್ದಾಗಿತ್ತು, ಆಯಿತು. ಆದರೆ ಆ ಸಾವನ್ನು ಹಿಡ್ಕೊಂಡು ಇವ್ರು ಮಾಡ್ತಿರೋ ವ್ಯಾಪಾರ ಇದೆಯಲ್ಲ, ಅದು ನಿಜಕ್ಕೂ ಸಿಕ್ಕಾಬಟ್ಟೆ ಬೇಜಾರು ತರಿಸೋ ವಿಷಯ. ಆ ಹೆಣ್ಮಗಳು ಅವಳೇ ಜೀವಂತವಾಗಿ ಬಂದು ಇವತ್ತು, ಅಪ್ಪ ನೀವೇನು ಹೇಳ್ತಾ ಇದ್ದೀರಿ ಅದೆಲ್ಲ ಸುಳ್ಳು ಕಂಡ್ರು, ನನ್ನನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದವನು ಇಂಥವನು ಅಂತ ಹೇಳಿದ್ರೆ ಅವ್ರ ಅಮ್ಮನೇ ಹೇಳ್ಬಿಡ್ತಾರೆ ನನ್ನ ಪ್ರಕಾರ, ನಿನಗೆ ಪೇಮೆಂಟ್ ಆಗಿದೆ ಹೋಗು ಅಂತ. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇವತ್ತು. ನೋಡಿ, ಕುಸುಮಾವತಿಯವ್ರ ಬಗ್ಗೆ ನಮಗೆ ಕನಿಕರ ಇದೆ, ಹಾಗಂತ ಅವ್ರು ಹೇಳಿದ್ದೆಲ್ಲವನ್ನು ಕೇಳಬೇಕು ಅಂತ ಯಾವ ರೂಲ್ಸು ಇಲ್ಲ ರೀ. ಅವರು ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳ ತಾಯಿ, ಸೌಜನ್ಯ ಅನ್ಯಾಯಕ್ಕೊಳಗಾದ ಒಬ್ಬಳು ಹೆಣ್ಣು ಮಗಳು. ಆದರೆ ಆ ಸೌಜನ್ಯ ಹೆಸರಿಟ್ಕೊಂಡು ಎಷ್ಟು ದಿನ ರೀ? ನೋಡಿ, ಬುರುಡೆ ಪ್ರಕರಣಕ್ಕೂ ಸೌಜನ್ಯಗೂ ಸಂಬಂಧ ಇಲ್ಲ, ಯಾವುದೇ ಸಂಬಂಧ ಇಲ್ಲ ಬುರುಡೆ ಪ್ರಕರಣಕ್ಕೂ ಸೌಜನ್ಯಗೂ. ನೋಡಿ, ನಮಗಿಲ್ಲಿ ಬೇಸರ ಏನು ಅಂತಂದರೆ, ಇಲ್ಲಿ ಸೌಜನ್ಯ ಫ್ಯಾಮಿಲಿ ತಳಕು ಹಾಕ್ಕೊಂಡಿದ್ದು. ಚಿನ್ನಯ್ಯ ಬಂದಾಗ ನಮಗೇನು ಅನಿಸ್ತು, ಬಿಡಿ ಇದು ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ, ಯಾಕಂತಂದರೆ ಸೌಜನ್ಯಾಳ ಶವ ಸಿಕ್ಕಿದೆ, ಸೌಜನ್ಯಾಳನ್ನು ಮಣ್ಣು ಮಾಡಲಾಗಿದೆ. ಹೀಗಿರುವಾಗ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ ಅಂತಂದರೆ, ಈ ಸೌಜನ್ಯಾಳ ಕೇಸ್ನ ಹೊರತುಪಡಿಸಿ ಚಿನ್ನಯ್ಯನನ್ನು ಹುಡುಕಿ ತಂದವನೇ ಈ ವಿಠಲ್ ಗೌಡ. ವಿಠಲ್ ಗೌಡ ಹೇಗೆ ಚಿನ್ನಯ್ಯನಿಗೆ ಕನೆಕ್ಷನ್ನು ಅಂತಂದರೆ, ಯಾವಾಗ 2014ರಲ್ಲಿ ಇವನನ್ನು ಧರ್ಮಸ್ಥಳದ ಮ್ಯಾನೇಜ್ಮೆಂಟು ಚಿನ್ನಯ್ಯನನ್ನು ಕಿತ್ತು ಬಿಸಾಕುತ್ತೋ, ಆವಾಗ ಇವನು ಹೋಗಿ ಕೆಲಸಕ್ಕೆ ಸೇರಿದು ಇದೇ ಸ್ನಾನಘಟ್ಟದಲ್ಲಿರುವ ವಿಠಲ್ ಗೌಡನ ಹೋಟ್ಲಿಗೆ. ಅಲ್ಲಿಂದ ಇವ್ರ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಚಿನ್ನಯ್ಯ ಅಲ್ಲಿಯವರೆಗೂ ಅಲ್ಲಿ ಅನಾಥ ಶವಗಳನ್ನು ಹುಳ್ತಿದ್ದ ಅನ್ನೋ ವಿಷಯ ಗೊತ್ತಿದ್ದು ವಿಠಲ್ ಗೌಡನಿಗೆ. ನಾವು ಇತ್ತೀಚಿನ ದಿನಗಳಲ್ಲಿ ವಿಠಲ್ ಗೌಡ ಯಾಕೆ ಇದರಲ್ಲಿ ಇಂಟರ್ಫಿಯರ್ ಆಗ್ತಾ ಇಲ್ಲ, ಯಾಕೆ ಈ ಕೇಸಲ್ಲಿ ಬರ್ತಾ ಇಲ್ಲ ಅಂತ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವಿ. ನಾವೇನು ಅಂದ್ಕೊಂಡ್ವಿ, ಅವ್ನು ಯಾವುದೋ ಒಂದು ಸ್ಟಿಂಗ್ ಆಪ್ರೇಷನಲ್ಲಿ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ದೀನಿ ಆಪೋಸಿಟ್ ಲಾಯರ್ಗೆ ಅಂತ ಹೇಳಿದ್ನಲ್ಲ, ಅದು ಜಗಜ್ಜಾಹಿರಾಯಿತು ಅನ್ನೋ ಕಾರಣಕ್ಕೆ ಇವನನ್ನು ಹೊರಗಡೆ ಇಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ, ಇವನು ಮಳ್ಮಳ್ಳಂಗೆ ಒಳಗಡೆ ಇಟ್ಕೊಂಡು ನೀಟಾಗಿ ಬುರುಡೆ ಅವನೇ ಹುಡ್ಕೊಂಡು ತಗೊಂಬಂದು ಯಾವುದೋ ಸ್ಯೂಸೈಡ್ ಆಗಿರುವ ಮೇಲ್ ಬಾಡಿಯ ಬುರುಡೆನ ತಗೊಂಬಂದು ಚಿನ್ನಯ್ಯನ ಗಿರೀಶ್ ಮಟ್ಟಣ್ಣಂಗೆ ಕೊಟ್ಟ. ಆ ಮುಟ್ಟಾಳ ಅದನ್ನು ತೊಗೊಂಡೋಗಿ ಚಿನ್ನಯ್ಯನ ಕೈಗೆ ಒಪ್ಪಿಸಿ ಅದನ್ನು ಕೋರ್ಟಿಗೆ ತರಂಗೆ ಮಾಡ್ದ. ಸೌಜನ್ಯ ಹೆಸರು ಹೇಳ್ಕೊಂಡು ನಾಟಕ ಆಡ್ತಿರೇನ್ರಿ? ನಿಮ್ಮ ಕಳ್ಳಾಟಗಳು ಮಳ್ಳಾಟಗಳೆಲ್ಲ ಮುಗಿಯೋ ಟೈಮ್ ಹತ್ತಿರ ಬಂತು. ಸಾಕು. ಜನ ಇನ್ನೂ ಮೂರ್ಖರಲ್ಲ. ನನಗೆ ದಿನ ಮೆಸೇಜ್ ಮಾಡ್ತಾರೆ ರೀ ಸುಮಾರು ಜನ ಹೆಣ್ಮಕ್ಳು, ಯಾಕಣ್ಣ ನ್ಯಾಯ ಸಿಗಬಾರ್ದಾ ಸೌಜನ್ಯಗೆ? ಸಿಗಬೇಕ್ರಿ, ಅದಕ್ಕೆ ಅವ್ರ ಅಮ್ಮ ಮನ್ಸು ಮಾಡ್ಬೇಕ್ರಿ. ಅವ್ರ ಅಮ್ಮನಿಗೆ ಬೇಡಲ್ರಿ ನ್ಯಾಯ, ಅವ್ರ ಅಮ್ಮನಿಗೆ ಬೇಕಾಗಿಲ್ಲ. ಇನ್ನು ನಾವು ನೀವು ಹೋರಾಡಿ ಏನಾಗಬೇಕು? ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆರ್ ಕನ್ನಡದಲ್ಲಿ, ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸೌಜನ್ಯಗೆ ನ್ಯಾಯ ಅಂದರೆ ಏನು ಬಂತು? ಕಿರಿಕೀರ್ತಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನ್ಯಾಯ ಅಂದರೆ ಏನು ಬಂತು? ಏನ್ರಿ ಬಂತು ನ್ಯಾಯ? ಎಲ್ರಿ ಇದೆ ನ್ಯಾಯ? ಅವ್ರ ಅಮ್ಮನಿಗೆ ಬೇಡ ರೀ ನ್ಯಾಯ, ಅವ್ರ ಅಮ್ಮನೇ ಕೇಳ್ತಾ ಇಲ್ಲ. ಅವ್ರ ಅಮ್ಮ ಹೇಳ್ತಾ ಇರೋದು, ಮಹೇಶ್ ತಿಮ್ರೋಡಿ ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ, ಗಿರೀಶ್ ಮಟ್ಟಣ್ಣ ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ, ಸಮೀರನ್ನು ಸಪೋರ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾರೆ ಅವ್ರಮ್ಮ, ಅವ್ರ ಮಗಳನ್ನ ಸಪೋರ್ಟ್ ಮಾಡ್ಕೊಂಡು ವಿಡಿಯೋ ಮಾಡಲ್ಲ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನ ಇಡೀ ವ್ಯೂಹದಲ್ಲಿ ಸಿಲುಕಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಪಪ್ಪಿ ಅಕ್ರಮ ಆಸ್ತಿಗಳ ಮೇಲೆ 3ನೇ ಬಾರಿಗೆ ದಾಳಿ ಮಾಡಿರುವಂಥ ಇಡಿ ಅಧಿಕಾರಿಗಳಿಗೆ ಯಾವ ರೀತಿ ಬೇಟೆ ಸಿಕ್ಕಿದೆ ಅಂತಂದ್ರೆ, ಇದರಿಂದ ಪಪ್ಪಿಗೆ ಬಿಗ್ ಶಾಕ್ ಎದುರಾಗಿದೆ. ಹತ್ತಾರು ಬೆಟ್ಟಿಂಗ್ ಆನ್ಲೈನ್ ಗೇಮ್ ಆ್ಯಪ್ಗಳ ಒಡೆಯ, ಕೋಟಿ ಕುಬೇರ. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಸಾಮ್ರಾಜ್ಯ ಶೋಧಿಸಿದಷ್ಟು ಬಯಲಿಗೆ ಬರ್ತಿದೆ. ಜನ ಕಾಂಚಾಣ, ಕೆಜಿಗಟ್ಲೆ ಚಿನ್ನಾಭರಣ ಲೆಕ್ಕ ಹಾಕಲಾಗದಷ್ಟು ಸಿಗುತ್ತಿದೆ.
ಇಡಿ ಅಧಿಕಾರಿಗಳ ಸಾಲು ಸಾಲು ದಾಳಿಯಲ್ಲಿ ಪಪ್ಪಿ ಅಕ್ರಮ ಸಾಮ್ರಾಜ್ಯ ತೆರೆದುಕೊಳ್ಳುತ್ತಿದೆ. ಶಾಸಕ ಪಪ್ಪೆ ಜನ್ಮ ಜಾಲಾಡಿದ ಇಡಿ. ಬರೋಬ್ಬರಿ 2 ಚೀಲ ಚಿನ್ನಾಭರಣ ಸೇಸ್. ವೀಕ್ಷಕರ, ನೀವು ಊಹಿಸಿಕೊಳ್ಳಲು ಸಾಧ್ಯವಾಗದಷ್ಟು ದೊಡ್ಡ ಕೋಟೆಯನ್ನ ಕಳೆದ ಕೆಲವು ವರ್ಷಗಳಲ್ಲಿ ಈ ವೀರೇಂದ್ರ ಪಪ್ಪಿ ಕಟ್ಟಿದ್ದಾನೆ. ಒಂದಷ್ಟು ಮಾಹಿತಿಗಳ ಪ್ರಕಾರ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಕಳೆದ 2 ವರ್ಷದಲ್ಲಿ ತಮ್ಮ ಗೇಮಿಂಗ್ ಹಾಗೂ ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ಸುಮಾರು 2,000 ಕೋಟಿಗೂ ಅಧಿಕ ದುಡ್ಡನ್ನ ಗಳಿಸಿದ್ದಾನೆ. ಆದರೆ ಪಪ್ಪಿಯ ಅಕ್ರಮ ಅಂತಸ್ತಿನ ಕೋಟೆ ಇಷ್ಟಕ್ಕೆ ಮುಗಿಯುತ್ತಿಲ್ಲ. ಬಗೆದಷ್ಟು ಅಡಗಿಸಿಟ್ಟ ಸಂಪತ್ತು ಪತ್ತೆಯಾಗುತ್ತಲೇ ಇದೆ. ಕಳೆದ 15 ದಿನದಿಂದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಇಡಿ ವಶದಲ್ಲೇ ಇದ್ದು ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಸಿಗುವ ಲಕ್ಷಣ ಕಾಣಿಸ್ತಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH